ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿ ಸೊಳೆಯಿಂದ ಪೊಟ್ಟ ಅಂತೇಳಿ ಒಂದು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ಹೆಚ್ಚಿನ ಮಸಾಲೆಗಳನ್ನೇನು ನಾವು ಹಾಕೋದಿಲ್ಲ. ಸಿಂಪಲಾಗಿ ಒಂದು 2-3 ಐಟಮನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಬೋದು. ಮಾಡಲಿಕ್ಕೆ ಕೂಡ ತುಂಬ ಸುಲಭ, ಹಾಗೆ ರುಚಿ ಕೂಡ ಸೂಪರ್ ಆಗಿರ್ತದೆ. ಇದಕ್ಕೆ ನಾವು ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು, ನಾನಿಲ್ಲಿ ಒಂದು 5-6 ಮೆಣಸು ಹಾಕ್ಕೊಂಡಿದ್ದೇನೆ. ಮೆಣಸನ್ನು ತುಂಡು ಮಾಡಿ ಹಾಕ್ಕೊಳ್ಳಿ. ಇದಕ್ಕೀಗ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಕೊತ್ತಂಬರಿ ಎಷ್ಟು ಹಾಕ್ತೀರಿ ಅದರ ಸರಿ ಅರ್ಧದಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಇದು 3 ಸಾಮಗ್ರಿಗಳು ನಾವಿಲ್ಲಿ ಮಸಾಲೆಯಲ್ಲಿ ಹಾಕ್ತಾ ಇರೋದು. ಬೇರೆ ಮೆಂತೆ ಆಗಲಿ, ಉದ್ದಿನ ಬೇಳೆಗಳಾಗಲಿ, ತೊಗರಿಬೇಳೆ ಆಗಲಿ ಅಂತ ಕೂಡ ಹಾಕಲಿಕ್ಕಿಲ್ಲ ಇದಕ್ಕೆ. ಇದು ಚೆನ್ನಾಗಿ ಫ್ರೈ ಆದ ನಂತರ, ಇದು ಪೂರ್ತಿ ತಣ್ಣಗಾದ ನಂತರ ಒಂದು ಅರ್ಧ ಗಡಿ ತೆಂಗಿನಕಾಯಿ, ಅಂದರೆ ಒಂದು 2 ಕಪ್ಪಷ್ಟು ಕಾಯಿ ತುರಿ ಜೊತೆ ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು. ಹಲಸಿನಕಾಯಿ ಆಲ್ರೆಡಿ ಅದು ಬೆಳೆದಿರೋದ್ರಿಂದಾಗಿ ನಮಗೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ ಅದು ಬೇಯಲಿಕ್ಕೆ. ಹಾಗಾಗಿ ನಾವು ಮಸಾಲೆಯನ್ನು ಫಸ್ಟಿಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡು ಒಂದು ಕುದಿ ಬಂದ ಕೂಡಲೇ ಅದನ್ನು ಸೇರಿಸಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೆ ಮಸಾಲೆಯನ್ನು ಫಸ್ಟಿಗೆ ರುಬ್ಬಿ ಇಟ್ಕೊಳ್ಳುವ. ಇದಕ್ಕೀಗ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು 2 ಬೀಜದಷ್ಟು ಹುಣಸೆ ಹಣ್ಣು, ಹಾಗೆ ಬೆಲ್ಲವನ್ನು ನಾವು ಹಲಸಿನಕಾಯಿ ಬೇಯುವಾಗ ಹಾಕುವ. ಅದಕ್ಕೆ ಹುಣಸೆ ಹಣ್ಣು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. 2 ಬೀಜದಷ್ಟು ಹುಣಸೆ ಹಣ್ಣು ಹಾಕಿದರೆ ಸಾಕಾಗ್ತದೆ. ಇಲ್ಲಿ ನೋಡಿ, ಇದು ಬಲ್ತಿರುವಂತಹ ಹಲಸಿನಕಾಯಿ ಇದು. ಇದನ್ನು ಅರ್ಧ ಭಾಗ ಮಾಡಿಕೊಂಡ್ರೆ ಸಾಕಾಗ್ತದೆ. ಒಂದು ಸೊಳೆಯನ್ನು, ಅಂದರೆ ಇಡೀ ಸೊಳೆಯನ್ನು 4 ಭಾಗ ಮಾಡಿಕೊಂಡ್ರೆ ಸಾಕಾಗ್ತದೆ ಇದಕ್ಕೆ. ಇಲ್ಲ ಸಣ್ಣ ಭಾಗ ಬೇಕು ಅಂತಾದರೆ ಸಣ್ಣದಾಗಿ ಕೂಡ ಕಟ್ ಮಾಡಿಕೊಳ್ಬೋದು. ತುಂಬ ಸಣ್ಣ ಮಾಡಿದರೆ ಬೆಂದು ಬೇಗ ಅದು ಕದಡಿ ಹೋಗ್ತದೆ. ಹಾಗಾಗಿ ಅದನ್ನು ತುಂಬ ಸಣ್ಣ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಕಟ್ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ಒಂದು ಅರ್ಧದಿಂದ 3/4 ಲೀಟರ್ ನೀರಿಟ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಹಾಗೆಯೇ ಒಂದು 2 ಚಿಟಿಕೆಯಷ್ಟು ಅರಶಿನ, ಸಿಹಿಗೆ ಬೇಕಾದಷ್ಟು ಬೆಲ್ಲ. ಬೇಡ ಅಂತ ಹೇಳೋರು ಸ್ಕಿಪ್ ಮಾಡ್ಬೋದು ಅದನ್ನು. ಆದರೆ ಇದಕ್ಕೆ ಹುಳಿ, ಬೆಲ್ಲ, ಖಾರ 3 ಕೂಡ ಇದ್ರೇ ತುಂಬ ರುಚಿಯಾಗಿರ್ತದೆ ಇದು. ನೀರು ಕುದಿಲಿಕ್ಕೆ ಶುರು ಆಗುವಾಗ ಕಟ್ ಮಾಡಿ ಇಟ್ಟಂಥ ಹೋಳುಗಳನ್ನು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಒಂದು ಸೆಕೆ ಬರುವಾಗಲೇ ಇದು ಬೇಯ್ತದೆ. ನಂತರ ನೀವು ಮಸಾಲೆ ಹಾಕಿ ಅದಕ್ಕೆ ಕುದಿಸುವಾಗ ಸರಿಯಾಗಿ ಬೇಯ್ತದೆ ಅದು. ಇಲ್ಲದಿದ್ದರೆ ನಿಮಗೆ ಹೋಳು ಸಿಗೋದಿಲ್ಲ ಮತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕಿದೆ. ಈಗ ಕರೆಕ್ಟಾಗಿ ಕೈಯಲ್ಲಿ ಮುಟ್ಟುವಾಗ ಒಂದು ಸ್ವಲ್ಪ ಮೆತ್ತಕ್ಕಾದರೆ ಸಾಕು. ಈ ಹಂತದಲ್ಲಿ ಇದಕ್ಕೆ ನಿಮಗೆ ಉಪ್ಪು ಮೆಣಸೆಲ್ಲ ಕಡಿಮೆ ಇದ್ದರೆ ಅದಕ್ಕೆ ಸೇರಿಸ್ಕೊಳ್ಬೋದು. ನೋಡಿ, ಹೋಳು ಬೆಂದು ರೆಡಿ ಆಯಿತು. ಇದಕ್ಕೆ ಈಗ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳುವ. ನೋಡಿ, ಈ ಥರ ಒಂದು ಹೋಳು ತೆಗೆದು ನೋಡಿದರೆ ಗೊತ್ತಾಗ್ತದೆ. ಮಸಾಲೆ ಸೇರಿಸಿ ತುಂಬ ತೆಳ್ಳಗೆ ಮಾಡಬೇಕು ಅಂತ ಕೂಡ ಇಲ್ಲ, ತುಂಬ ಮುದ್ದೆಯಾಗಿರಬೇಕು ಅಂತ ಕೂಡ ಇಲ್ಲ. ಇದು ಮೀಡಿಯಮ್ ಹದದಲ್ಲಿರಬೇಕು. ಸಾರಿಗಿಂತ ದಪ್ಪ, ಮಾಮೂಲಿ ಸಾಂಬಾರಿನ ಹದಕ್ಕೆ ಇಟ್ಕೊಂಡ್ರೆ ಸಾಕು. ಆಮೇಲೆ ಒಂದು ಸ್ವಲ್ಪ ತೆಳ್ಳಗಾದರೂ ಕೂಡ ಹಲಸಿನಕಾಯಿ ತಿಕ್ನೆಸ್ ಕೊಡ್ತದೆ ಅದಕ್ಕೆ. ನೋಡಿ, ಈ ಹದಕ್ಕಿದ್ರೆ ಸಾಕಿದು. ನಮ್ಮ ರುಚಿಯಾದ ಪೊಟ್ಟ ರೆಡಿ ಆಯಿತು. ಇದಕ್ಕೆ ಬೇಕು ಅಂತಾದರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೋದು, ಇಷ್ಟ ಇರುವವರು. ಇಲ್ಲದವರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ಸಿಂಪಲಾದ ಒಗ್ಗರಣೆಯನ್ನು ಕೂಡ ಹಾಕ್ಕೊಳ್ಬೋದು. ಒಗ್ಗರಣೆ ಸೌಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಮೆಣಸು, ಕರಿಬೇವು, ಹಾಗೆಯೇ ನಾನು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೇನೆ. ನಮ್ಮಲ್ಲಿ ಬೆಳ್ಳುಳ್ಳಿ ಎಲ್ಲರಿಗೂ ಸಹ ಇಷ್ಟ. ಹಾಗಾಗಿ ಒಂದು 10 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಜಜ್ಜಿ ಕೂಡ ಹಾಕಿಕೊಳ್ಬೋದು. ನೋಡಿ, ನಮ್ಮ ಹಲಸಿನಕಾಯಿಯ ಪೊಟ್ಟ ರೆಡಿ ಆಯಿತು. ಈ ಸಿಂಪಲಾದ ರುಚಿಯಾದ ಸಾಂಬಾರನ್ನು ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ಹಾಗೆಯೇ ಊಟಕ್ಕಂತೂ ಆಸಮ್ ಆಗಿರ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.